ಹೇಳಿ ಸರ್. ಈಗ ಆರ್ ಅಶೋಕ್ ಅವರು ಮದ್ದೂರು ವಿಚಾರಕ್ಕೆ ಮದ್ದೂರು ವಿಚಾರಕ್ಕೆ ಆರ್ ಅಶೋಕ್ ಅವರು ಸಿದ್ದರಾಮಯ್ಯನ ಪಾಕಿಸ್ತಾನಕ್ಕೆ ಓಡಿಸಬೇಕು ಅಂತ ಲಘುವಾಗಿ ಸಿದ್ದರಾಮಯ್ಯ ಅವ್ರನ್ನ ಪಾಕಿಸ್ತಾನಕ್ಕೆ ಓಡಿಸಬೇಕು ಅಂತ ಲಘುವಾಗಿ ಮಾತಾಡಿದ್ದಾರೆ. ಅದೇ ರೀ, ಅಡ್ವಾಣಿ ಅವರು ಪಾಕಿಸ್ತಾನಿಗೆ ಹೋದ್ರು, ಮೋದಿ ಅವರು ಹೋಗಿ ಪಾಕಿಸ್ತಾನಕ್ಕೆ ಕೇಕ್ ತಿಂದು ಬಂದ್ರು, ವಾಜಪೇಯಿ ಅವರೇ ಪಾಕಿಸ್ತಾನಿಗೆ ಹೋಗಿರ್ತಕ್ಕಂಥ ನಾವಲ್ಲ. ಇವರಿಗೆ ಬೆಳಗ್ಗಿನ ಸಾಯಂಕಾಲವರೆಗೆ ಪಾಕಿಸ್ತಾನ ಅಂತ ಹೆಸರು ಹೇಳಿಲ್ಲ ಅಂತಂದ್ರೆ ಊಟನೂ ಜೀರ್ಣ ಆಗಂಗಿಲ್ಲ. ಈ ಪಹಲ್ಗಾಮ್ ಬಗ್ಗೆ ಮಾತನಾಡ್ಬೇಕಲ್ಲ. ಪಹಲ್ಗಾಮ್ನಲ್ಲಿ ಮೊನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಏನಾಯ್ತು, ಈಗ ಬಹಳಷ್ಟು ಡೀಟೇಲ್ ಆಗಿ ಹೋದ್ರೆ ಇನ್ನು 100 ಮಾತಾಡ್ಬೋದು ನಾವು. ಚರ್ಚೆಗೆ ಬರ್ತಾರೆ, ಕೇಳಿ ಅಶೋಕಣ್ಣ ಅವರಿಗೆ. ಯಾಕೆ ಹೇಳ್ತಾ ಇದೀನಿ ಈ ಮಾತು ಅಂತಂದ್ರೆ, ಇವತ್ತು ಎಷ್ಟು ಮಟ್ಟಿ ಹಿಂದೂ ಸಂಘಟನೆಗಳು ಈ ರಾಜ್ಯದಲ್ಲಿ ಇವ್ರಲಿಂದ ಹಾಳಾಗಿರ್ತಾ ಇದ್ದಾರೆ ಗೊತ್ತಿದ್ದಾರಾ? ಇವ್ರಲಿಂದ ಎಷ್ಟು ಜನ ಹಿಂದೂ ಸಂಘಟನೆಗಳು ಹಾಳಾಗ್ತದೆ ಇವರಿಂದ ಗೊತ್ತಿದೆಯಾ? ಸುಮ್ಮನೆ ಏನೋ ಬರೋದು ಮಾತಾಡ್ತೀನಿ ಪಾಕಿಸ್ತಾನ, ಅವ್ರಿಗೆ ಪಾಕಿಸ್ತಾನ ಯಾಕೆ? ಇವ್ರು ಯಾರು ಹೇಳಕ್ ನಮಗೆ ಪಾಕಿಸ್ತಾನ ಹೋಗಕ್ಕೆ? ಅಶೋಕ್ ಅಣ್ಣ ಅವರು ಯಾರು? ಅವ್ರು ನಮಗೆ ಸಿದ್ದರಾಮಯ್ಯ ಪಾಕಿಸ್ತಾನ ಹೋಗಂತ ಹೇಳಕ್ ಇವ್ರು ಯಾರು? ಹೂ ಇಸ್ ಹಿ? ಹ್ಯಾಸ್ ಯು ಗಾಟ್ ಎನಿ ಫಂಡಮೆಂಟಲ್ ರೈಟ್? ಯಾರು ಸುಮ್ಮನೆ ಏನು ಭಾಷೆಗೆ ಮಾತಾಡ್ಬೋದಾ? ಬೇಕಿದ್ರೆ ಇವ್ರಿಗೆ ಹೋಗಿ ಕೇಳಿ ಪಾಕಿಸ್ತಾನಿಗೆ. ಮೋದಿ ಅವ್ರಿಗೆ ಕರ್ಕೊಂಡು ಹೋಗಿ ಇನ್ನೊಂದ್ಸಲ ಕೇಕ್ ತಿನ್ ಬರಕ್ಕೆ ಹೇಳಿ. ಏನೋ ಸುಮ್ಮನೆ ಯಾವಾಗ ಬೇಕಿದ್ದು ಹೋಗಿ ಬರೋದು, ಇವ್ರಿಗೆ ಪಾಕಿಸ್ತಾನಿಗೆ ಹೋಗಿ ಅವ್ರಿಗೆ ಪಾಕಿಸ್ತಾನ ಹೋಗೋಣಕ್ಕೆ ಏನು ಸಮಸ್ಯೆ ಏನಿದೆ ನಿಮಗೆ? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಜಸ್ಟ್ ಬಿಕಾಸ್ ಯು ವಾಂಟ್ ಟು ಕಮ್ ಅಂಡ್ ಟಾಕ್ ಎನಿಥಿಂಗ್ ವಾಟ್ ಎವರ್ ಯು ವಾಂಟ್ ಟು ಟಾಕ್ ಅಗೇನ್ಸ್ಟ್ ಚೀಫ್ ಮಿನಿಸ್ಟರ್. ಏನು ಕಾರಣ ಏನ್ರಿ ಚೀಫ್ ಮಿನಿಸ್ಟರ್ಗೆ ನೀವು ಹೋಗಿ ಪಾಕಿಸ್ತಾನ ಹೋಗಂತ ಹೇಳಕ್ಕೆ? ಏನು ಕಾರಣ ಏನು? ನೀವು ಕೇಳಬೇಕಿಲ್ಲ, ವಾಟ್ ಇಸ್ ದ ರೀಸನ್? ಅವ್ರು ಹೇಳ್ತಾ ಇರೋದು